ವಾಪಸ್ ತಗೋತಾರೆ ಅಂತ ವಿಜೇಂದ್ರ ಮತ್ತೆ 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 ಹೇಳ್ತಾ ಬಂದರು. ಯಡಿಯೂರಪ್ಪನವರು ಹೇಳ್ತಾ ಬಂದರು, ರಾಘವೇಂದ್ರ ಕೂಡ ಹೇಳ್ತಾ ಬಂದರು. ಇವತ್ತು ವಾಪಸ್ ತೊಗೊಳೋದು ಕೊನೆ ದಿನ ಆದ ನಂತರ ವಾಪಸ್ ತೊಗೊಂಡಿಲ್ಲ ಅಂತ ತೀರ್ಮಾನ ಆಯಿತು. ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋಂಥ ಅಂಶವನ್ನು ಇಡೀ ಲೋಕಸಭಾ ಕ್ಷೇತ್ರದ ಇಡೀ ರಾಜ್ಯ ಜನಕ್ಕೆ ತುಂಬ ಸ್ಪಷ್ಟ ಆಗಿದೆ. ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂದ ತಕ್ಷಣ ಅನೇಕರು ವಾಪಸ್ ತಗೋತಾರೆ ಅಂತೇನು ಮಾನ್ಯ ವಿಜೇಂದ್ರ, ರಾಘವೇಂದ್ರ, ಯಡಿಯೂರಪ್ಪನವರು ಆ ಕುಟುಂಬದವ್ರು ಹೇಳ್ತಾ ಬಂದರು. ಇವರು ಸ್ಪರ್ಧೆ ಮಾಡಿದ್ರೆ ಖಂಡಿತ ನಾವು ನೇರವಾಗಿ ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಕಾಂಗ್ರೆಸ್ನಲ್ಲಿದ್ದಂಥವ್ರು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥವ್ರು, JDS ಇದ್ದಂಥವ್ರು, ಯಾವುದೇ ಪಕ್ಷದಲ್ಲಿ ಇಲ್ಲದೇ ಇರೋಂಥ ವ್ಯಕ್ತಿಗಳು, ಪ್ರಭಾವಿಗಳು ಎಲ್ಲರೂ ಕೂಡ ಹೇಳ್ತಾಯಿದ್ರು. ಇವತ್ತು ಅವರೆಲ್ಲರೂ ನಂಗೆ ಫೋನ್ ಮಾಡ್ತಾಯಿದ್ದಾರೆ, ನೀವು ಇವತ್ತು ಮಧ್ಯಾಹ್ನ 3 ಗಂಟೆಗೆ ವಿಡ್ರಾಯಲ್ಸ್ ಟೈಮ್ ಮುಗಿದ ನಂತರನೂ ಕೂಡ ನೀವು ವಾಪಸ್ ತೊಗೊಂಡಿದ್ದೀರ, ನಮಗೆ ತುಂಬ ಸಂತೋಷ ಆಗಿದೆ. ನಿಮ್ಮ ಪರವಾಗಿ ನಾವು ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ, ನಿಮ್ಮನ್ನು ಗೆಲ್ಲಿಸ್ತೀವಿ ಅನ್ನೋಂಥ ಮಾತನ್ನು ಅವರೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಹೇಳ್ತಾ ಇರೋದು ನನಗೆ ತುಂಬ ಸಂತೋಷ ಆಗಿದೆ. ಈ ಮಧ್ಯೆ ನನಗಿನ್ನೂ ಯಾವುದೇ ಪತ್ರ ಬಂದಿಲ್ಲ ರಾಜ್ಯದ ಅಧ್ಯಕ್ಷರಿಂದ ವಾಪಸ್ ಇದನ್ನು ಉಚ್ಚಾಟನೆ ಮಾಡಿದ್ದೀನಿ ಅಂತನಾಗಲಿ ಅಥವಾ ಸಸ್ಪೆಂಡ್ ಮಾಡಿದ್ದೀನಿ ಅಂತಾಗಲಿ ನನಗೆ ಯಾವುದೇ ಪತ್ರ ಬಂದಿಲ್ಲ. ಆದರೂ ಕೂಡ ನಾನು ಅದನ್ನು ನಿರೀಕ್ಷೆ ಈಗಲೂ ಮಾಡ್ತಾಯಿದ್ದೇನೆ. ಅವರು ಉಚ್ಚಾಟನೆ ಮಾಡಬೇಕು ಅಂತಲೇ ಕಾಯ್ತಾ ಇದ್ದೆ. ಇವತ್ತು ಟಿ ವಿಗಳಲ್ಲಿ ನೀವು ಬಂದಿರೋದು ಉಚ್ಚಾಟನೆ ಮಾಡಿದಾರೋ ಏನು ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದಾರೋ? ಉಚ್ಚಾಟನೆ ಬಂದಿದ್ದು ನನ್ನ ತನಕ ಇನ್ನೂ ಬಂದಿಲ್ಲ. ಹಾಗಾಗಿ ಅವ್ರ ತಮ್ಮ ಪ್ರೆಸ್ ಮೀಟ್ ಆಮೇಲೆ ಮಾತಾಡಿ. ನನ್ನ ತನಕ ಯಾವುದೂ ಬಂದಿಲ್ಲ. ಸುಮ್ಮನೆ ನಿಂತ್ಕೊಳ್ಳೋಕೆ ಬರುತ್ತಾ? ಅದಕ್ಕೆ ನಾನು ಹೇಳ್ತಿರೋದು ನನಗೆ ಯಾವುದೂ ಬಂದಿಲ್ಲ. ನಾನು ಹೇಳೋದು ಇಷ್ಟೇ, ಅವರು ಉಚ್ಚಾಟನೆ ಮಾಡಬೇಕು ಅಂತ ನಾನು ಕಾಯ್ತಾ ಇದ್ದೆ. ಮಾಡಲ್ಲ ಅನ್ನೋದು ಪ್ರಶ್ನೆಗಳು ನಡೀತಾ ಇತ್ತು. ಈಗ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಯಾವ ಉಚ್ಚಾಟನೆಗೂ ಹೆದರಲ್ಲ. ನಾನು ಈಗಾಗಲೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸ್ಪಷ್ಟ ಅನ್ನೋದು ಹೇಳಿದ್ದೆ. ನಿಲ್ಲೋದು ಸ್ಪಷ್ಟ, ಗೆಲ್ಲೋದು ಸ್ಪಷ್ಟ. ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದಕ್ಕೆ ಕೈ ಎತ್ತೋದು ಸ್ಪಷ್ಟ. ಇದು ತುಂಬ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಇವತ್ತಿನಿಂದ ನಾನು ಇನ್ನೂ ಬಿರುಸಾಗಿ ನನ್ನ ಎಲ್ಲ ಬೆಂಬಲಿಗರ ಜೊತೆಗೆ, ಮತದಾರರು ಬೆಂಬಲದ ಜೊತೆಗೆ ಈ ಒಂದು ಲೋಕಸಭಾ ಕ್ಷೇತ್ರ ಚುನಾವಣೆ ಗೆಲ್ತೇನೆ. ಮತ್ತು ಭಾರತೀಯ ಜನತಾ ಪಾರ್ಟಿಯ ಆ ತಾಯಿ ಅಂತ ಕರೆದಿದ್ದ ತಾಯಿ ಪಾದಕ್ಕೆ ಹೋಗ್ತೇನೆ ಮತ್ತು ನರೇಂದ್ರ ಮೋದಿಯವರನ್ನ ಗೆಲ್ಲಿಸಿ ಅಲ್ಲಿ ಪ್ರಧಾನಮಂತ್ರಿ ಕೂಡ ಮಾಡ್ತೇನೆ. ಇದು ನನ್ನ ತೀರ್ಮಾನ. ತುಂಬ ಸಂತೋಷ ನನಗೆ. ರೈತ ಚಿಹ್ನೆ, ರೈತ ಈ 2 ಕಬ್ಬುಗಳನ್ನು ಇಟ್ಕೊಂಡಿರೋಂಥ ಒಬ್ಬ ರೈತ, ಅದು ನನಗೆ ಚಿಹ್ನೆ ಬಂದಿರೋ ರೈತನ ಚಿಹ್ನೆ ಸಿಕ್ಕಿರೋದು ತುಂಬ ನನಗೆ ಸಂತೋಷ ಸಿಕ್ಕಿದೆ. ಇಡೀ ರಾಜ್ಯದ ರೈತರ ಪರವಾಗಿ ಅನೇಕ ವರ್ಷಗಳಿಂದ ನಾನು ಹೋರಾಟಗಳನ್ನು ಮಾಡ್ಕೊಂಬಂದಿರೋಂಥ ಈ ಸಂದರ್ಭದಲ್ಲಿ ನನ್ನ ಚುನಾವಣಾ ಚಿಹ್ನೆ ರೈತ ಆಗಿರೋದು ತುಂಬ ಸಂತೋಷ. ಆ ರೈತನ ಹೆಸರಿನಲ್ಲಿ ವೋಟ್ ಕೊಡಿ ಅಂತ ಜನರ ಹತ್ರ ಹೋಗೋಕ್ಕೂ ನಂಗೆ ತುಂಬ ಸಂತೋಷ ಆಗ್ತಾಯಿದೆ. ರೈತನ ಒಂದು ಕಡೆ ರೈತ, ಮತ್ತೊಂದು ಕಡೆ ಮೋದಿ, ಇದೆರಡೂ ಇಟ್ಕೊಂಡು ನಾನು ಹೋಗ್ತಾ ಇರೋಂಥ ಈ ಸಂದರ್ಭದಲ್ಲಿ ಇವತ್ತು ನನಗೆ ಮಧ್ಯಾಹ್ನ 3 ಗಂಟೆ ಮೇಲೆ ಚುನಾವಣಾ ಆಯೋಗದವರು ರೈತ ಜೊತೆಗೆ 2 ಕಬ್ಬು ಅದನ್ನು ಒಟ್ಟಿಗೆ ಚುನಾವಣೆ ಸಿಕ್ಕಿರೋದು ತುಂಬ ಸಂತೋಷ. ಈ ರೈತನ ಹೆಸರಿನಲ್ಲಿ ನಾನು ಮತದಾನವನ್ನು ಜನರ ಮತವನ್ನು ಕೇಳ್ತೇನೆ. ಆ ರೈತನ ಹೆಸರಲ್ಲಿ, ಮೋದಿ ಹೆಸರಿನಲ್ಲಿ ಚುನಾವಣೆ ಗೆಲ್ತೇನೆ ಅನ್ನೋಂಥ ವಿಶ್ವಾಸ ನನಗಿದೆ.